ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಮತ್ತು ಡಾಗ್ ಸತೀಶ್ ನಡುವೆ ದೊಡ್ಡ ಯುದ್ಧವೇ ನಡೀತಿದೆ. ಕಿಚ್ಚನ ಹಾಡನ್ನ ಬಾತ್ರೂಮ್ ವಿಡಿಯೋಗೆ ಬಳಸಿದ್ದಕ್ಕೆ ಸತೀಶ್ ಮೇಲೆ ಫ್ಯಾನ್ಸ್ ಗರಂ ಆಗಿದ್ದಾರೆ. ಆದರೆ ಇದಕ್ಕೆ ಸತೀಶ್ ಕೊಟ್ಟಿರೋ ಉತ್ತರ ಮಾತ್ರ ಬೆಂಕಿಗೆ ತುಪ್ಪ ಸುರಿದಂತಿದೆ. ಅವರು ಕೇಳಿರೋದು ಒಂದೇ ಮಾತು, ಸ್ಟಾರ್ ಆದ್ರೆ ತಲೆ ಮೇಲೆ ಕೊಂಬು ಇರುತ್ತಾ? ಬನ್ನಿ ಅಸಲಿ ಮ್ಯಾಟರ್ ಏನಂತ ಹೇಳ್ತೀನಿ ನೋಡಿ. ಮಾಧ್ಯಮಗಳ ಮುಂದೆ ಮಾತನಾಡಿದ ಸತೀಶ್ ಅವರು ಬಹಳ ನೇರವಾಗಿಯೇ ಕಿಡಿಕಾರಿದ್ದಾರೆ. ನೋಡಿ ಸ್ವಾಮಿ, ಗೂಗಲ್ನಲ್ಲಿ ನಂಬರ್ 1 ಹೀರೋ ಅಂತ ಹೊಡೆದರೆ ಸುದೀಪ್ ಹೆಸರು ಬರಲ್ಲ, ಆದರೆ ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೊಡೆದರೆ ನನ್ನ ಹೆಸರು ಬರುತ್ತೆ. ಅಂದ್ರೆ ನಾನು ಇಡೀ ಜಗತ್ತಿಗೆ ನಂಬರ್ 1 ಸುದೀಪ್ ಕರ್ನಾಟಕಕ್ಕೆ ಮಾತ್ರ ಸ್ಟಾರ್ ಇರ್ಬೋದು. ನಟರಾದ್ರೆ ಅವರಿಗೆ ವಿಶೇಷವಾದ ಕೊಂಬು ಇರುತ್ತಾ? ಇನ್ಸ್ಟಾಗ್ರಾಮ್ ಯಾರ ಅಪ್ಪನ ಆಸ್ತಿಯೂ ಅಲ್ಲ, ನನಗೆ ಇಷ್ಟ ಬಂದ ಹಾಡು ಬಳಸ್ತೀನಿ ಅಂತ ಸತೀಶ್ ಗುಡುಗಿದ್ದಾರೆ. ಇಷ್ಟಕ್ಕೆ ಈ ಮ್ಯಾಟರ್ ಮುಗಿದಿಲ್ಲ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಕಿಶನ್ ಅವರು ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಕನ್ನಡಿಗರ ಹೆಮ್ಮೆ ಸುದೀಪ್ ಅವರಿಗೆ ಈ ರೀತಿ ಅವಮಾನ ಮಾಡಿರುವುದು ಸಹಿಸಲ್ಲ ಅಂತ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸತೀಶ್ ಕೊಟ್ಟಿರೋ ಕೌಂಟರ್ ಅಂದ್ರೆ, ಖುದ್ದು ಸಿಎಂ ಬಂದು ಹೇಳಿದ್ರು ನಾನು ಆ ವಿಡಿಯೋ ಡಿಲೀಟ್ ಮಾಡಲ್ಲ, ಬೇಕಾದ್ರೆ ಜೈಲಿಗೆ ಹಾಕಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಜನರು ಈಗ 2 ಭಾಗವಾಗಿದ್ದಾರೆ. ಒಂದು ಕಡೆ ಹಾಡನ್ನ ಎಲ್ಲರೂ ಬಳಸ್ತಾರೆ, ಅದಕ್ಕೆ ಯಾಕೆ ಇಷ್ಟೊಂದು ರಾಧಾಂತ ಅಂತ ಕೆಲವರು ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಸುದೀಪ್ ಅಭಿಮಾನಿಗಳು ಕಲೆಗೆ ಅಥವಾ ಕಲಾವಿದನಿಗೆ ಗೌರವ ಕೊಡೋದು ಕಲೀರಿ, ಶೌಚಾಲಯದ ವಿಡಿಯೋಗೆ ಆ ಹಾಡು ಬಳಸೋದು ಅತಿರೇಕ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸತೀಶ್ ಅವರ ಆ ಕೊಂಬು ಪದದ ಬಳಕೆ ಈಗ ಎಲ್ಲರ ಕೆಂಗನಿಗೆ ಗುರಿಯಾಗುವಂತಾಗಿದೆ. ಒಟ್ಟಿನಲ್ಲಿ ಇದು ಈಗ ಕೇವಲ ಒಂದು ವಿಡಿಯೋದ ವಿಚಾರವಾಗಿ ಉಳಿದಿಲ್ಲ, ವ್ಯಕ್ತಿತ್ವ ಮತ್ತು ಗೌರವದ ಹೋರಾಟವಾಗಿ ಬದಲಾಗಿದೆ. ಕಾನೂನು ಹೋರಾಟ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಿಮ್ಮ ಪ್ರಕಾರ ಸತೀಶ್ ಅವರು ಈ ರೀತಿ ಮಾತನಾಡಿದ್ದು ಸರಿಯಾ ಅಥವಾ ಸುದೀಪ್ ಅಭಿಮಾನಿಗಳ ಆಕ್ರೋಶ ನ್ಯಾಯಯುತವಾಗಿದೆಯಾ? ಕಾಮೆಂಟ್ ಮಾಡಿ.